ಶಾಸಕರಾಗಿರ್ತಕ್ಕಂಥ ಕ್ಷೇತ್ರ ಶಿಕ್ಷಣಾಧಿಕಾರಿಯಾಗಿರ್ತಕ್ಕಂಥ ಬಿಒರೆ, PCC ಬ್ಯಾಂಕ್ ಅಧ್ಯಕ್ಷರಾಗಿರ್ತಕ್ಕಂಥ ಅವರೇ, ಸಂಘದ ನೂತನ ತಾಲೂಕು ಅಧ್ಯಕ್ಷರಾಗಿರ್ತಕ್ಕಂಥ ನಮ್ಮ ದೇವರವರೇ, ಅದು ನಮ್ಮ ಮತ್ತು ವಲಚಾರಕ್ಕಂಥ ಹಾಗೂ ಮಾಜಿ PO ಪ್ರಸಾದ್ ಅವರು, ಕಾರ್ಯದರ್ಶಿ ಆಗಿರ್ತಕ್ಕಂಥ ಪ್ರಸಾದ್ ಅವರು, ಹಾಗೂ ನಮ್ಮ ಡಿಗ್ರಿ ಪೂರ್ವ ಆಗಿರ್ತಕ್ಕಂಥ ನಮ್ಮ ಸೋಮಣ್ಣ ರಾಜಣ್ಣ ಅವರು, ವೇದಿಕೆ ಮುಂಭಾಗದಲ್ಲಿ ಆಸಕ್ತರಾಗಿರ್ತಕ್ಕಂಥ ನಮಗೆಲ್ಲ BRP ಮತ್ತು CRP ಹಾಗೂ ಪದಾಧಿಕಾರಿಗಳು, ಇವತ್ತಿನ ಓದ್ ತಗೊಂಡಿರ್ತಕ್ಕಂಥ ಇವತ್ತೇನು ಪ್ರಮಾಣ ವಚನ ಸ್ವೀಕಾರ ಮಾಡಿರ್ತಕ್ಕಂಥ ಎಲ್ಲ ಪದಾಧಿಕಾರಿಗಳಿಗೆ ಹಾಗೂ ವಿಶೇಷವಾಗಿ ಮಾಧ್ಯಮಿಕರಿಗೆ ನಮಸ್ಕರಿಸುತ್ತಾ, ಇವತ್ತಿನ ದಿನ ಒಬ್ಬ ತಂದೆಯಾಗಿ ಹೇಳ್ಕೊಳ್ತಕ್ಕಂಥ ನೋವು ತುಂಬ ಇದೆ. ಏನು ಪಾಪ ಮಾಡಿದೆ ಅಂತ ನನಗೆ ಗೊತ್ತಿಲ್ಲ. ನನ್ನ ತಂದೆ ರಾಜಕಾರಣದಿಲ್ಲ, ತಾಯಿ ರಾಜಕಾರಣದಲ್ಲಿಲ್ಲ. ನಾನೆಲ್ಲೋ STD ಬೂತಲ್ಲಿ ಓದ್ಕೊಂಡು, ಬೇರೆಯವ್ರನ್ನೆಲ್ಲ ಓದ್ಕೊಂಡು, ನನ್ನ ಮಟ್ಟಕ್ಕೆ ಹೋಗಿ ಬಡ ಕುಟುಂಬದಲ್ಲಿ ಹುಟ್ಟಿ ನನ್ನ ಗಂಡು ಉದ್ದಿಮೆ ಸ್ಟಾರ್ಟ್ ಮಾಡಿ ರಾಜಕಾರಣಕ್ಕೆ ಬಂದು ನಾನು ಲೈಫಲ್ಲಿ ಯಾವತ್ತೂ ರಾಜಕಾರಣಕ್ಕೆ ಬರ್ತೀನಿ ಅಂತ ಕೂಡ ನಾನು ಊಹಿಸಿರಲಿಲ್ಲ. ಅದು ನಾನು ಕೂಡ MSW ಇನ್ಕಂಪ್ಲೀಟ್ ಮಾಡಿ ನಾನು ದೊಡ್ಡ ಲಕ್ಷಣ ಆಗಬೇಕು ಅಂತ ಅಂದ್ಕೊಂಡೆ. ನನ್ನ ಕೈಲಿ ಆಗಲಿಲ್ಲ. ಆಗ ನನ್ನ ಮನೆಯಲ್ಲಿ ಓದಿಸೋ ಮಟ್ಟ ಇರಲಿಲ್ಲ. ಆದರೂ ಕೂಡ ನನ್ನ ಕೈಲಾದಷ್ಟು ಓದ್ಕೊಂಡು ನಾನೇ ಇವಾಗ ನಾನು ಉದ್ಯೋಗ ಮಾಡಬೇಕಾದ್ರೆ ನಾನು ಕುಮಾರಣ್ಣಕ್ಕೆ ಕೈ ಸಿಕ್ಕಿ ನೀನು ಶಾಸಕನಾಗಲೇಬೇಕು ಅಂತ ನಾನು ಪ್ರೇರೇಪಿಸಿ ನಾನು ಮೊದಲ ಬಾರಿ 18 ಬಂದಾಗ ಸೋತ್ರೂ ನಾನು ಎಡಬಿಡದೆ ನಾನು ಇಲ್ಲೇ ಇದ್ದು ಸರ್ವಿಸ್ ಮಾಡಿ ನಿಮ್ಮೆಲ್ಲರ ಪ್ರೀತಿ ಗಳಿಸಿ, ಮುಳಬಾಗಿಲು ತಾಲೂಕಿನ ಜನ ಪ್ರೀತಿ ಗಳಿಸಿ, ಬಹುಶಃ ಇತಿಹಾಸದಲ್ಲಿ ಬರ್ತಕ್ಕಂಥ ಓಟುಗಳನ್ನು ನಾನು ತಗೊಂಡು ಸಾಕಷ್ಟು ಜನ ಇದಕ್ಕೆ ಗೆಲ್ಲಕ್ಕೆ ಎಲ್ಲರೂ ಪ್ರೇರಣೆ ಮಾಡಿ ಗೆಲ್ಲಿಸಿದ್ರು. ಆದರೆ ಫಸ್ಟ್ ಬಂದು ನನ್ನ ಕೈ ಹಾಕಿದ್ದು ನನ್ನ ಶಿಕ್ಷಣ ವರ್ಗ. ಎಲ್ಲೇ ಕಲ್ಮಶ ಬಂದರೂ ಕೂಡ ನಮ್ಮಲ್ಲಿ ಕಲ್ಮಶ ಬರಬಾರ್ದು ಅಂತ ಕಾರಣಕೋಶವಾಗಿ ನನ್ನ ಸ್ವಂತ ಹಣದಿಂದ, ಸಹಕಾರಿ ಹಣ ಕೂಡ ಹಣದಿಂದ ನಿಮ್ಮೆಲ್ಲ ಒಂದು ಮಾಡಿ ನಾನು ಶಿಕ್ಷಣ ದಿನಾಚರಣೆಯನ್ನು ವಿಭಿನ್ನವಾಗಿ ಇಡೀ ಕರ್ನಾಟಕ ರಾಜ್ಯದಲ್ಲಿ ತಿರುಗಿ ನೋಡತಕ್ಕಂಥ ಕಾರ್ಯಕ್ರಮವನ್ನು ಮಾಡ್ಕೊಂಡು ಬಂದು ನಿಮ್ಮಲ್ಲಿ ಒಗ್ಗಟ್ಟಾಗಬೇಕು ನಾವು ಏನು ಪ್ರೇರೇಪಣೆ ಆಸೆ ಇತ್ತು. ಬಹುಶಃ ಆ ಆಸೆ ಸತ್ತೋಗಿದೆ ಅಂತ ಸತತ 2 ದಿವಸಗಳ ಕಾಲ ನನ್ನ ಮನೇಲಿ ಕೂತು ನಿಮ್ಮೆಲ್ಲರೂ ಒಂದು ಮಾಡಿ, ಯಾರೋ ಸುಮಾರು ಇದಕ್ಕೆ ಸಪೋರ್ಟ್ ಮಾಡಿರ್ತಕ್ಕಂಥ ಕಾಂಗ್ರೆಸ್ಸಿಂದ ಲೀಡರ್ಸ್ ಫೋನ್ ಮಾಡಿ MLA ಹೋಗ್ತಕ್ಕಂಥ ದಾರಿ ಚೆನ್ನಾಗಿದೆ, ಇಲ್ಲೊಂದು ವಿಷ ಹಾಕೋದು ಬೇಡ, ದಯವಿಟ್ಟು ಮಾಡಿ ಅಂತ ಕಾಂಗ್ರೆಸ್ ನಾಯಕನಿಗೆ ಫೋನ್ ಮಾಡಿದ್ರು. ದಯವಿಟ್ಟು ಎಲೆಕ್ಷನ್ ಮಾಡೋಕ್ಕೆ ಹೋಗ್ಬೇಡಿ, ನೀವು ಮಾಡ್ತಕ್ಕಂಥ ಕಾರ್ಯ ಚೆನ್ನಾಗಿದೆ, ನಾವು ಅಡ್ಡ ಬರಲ್ಲ ಮಾಡಿ ಅಂತ ಹೇಳಿ. ಆದರೆ ಯಾರಿಗೆ ಇವರು ಜಗನ್ನಾಥನ ಗುಂಪು ಎಲೆಕ್ಷನ್ ಮಾಡಲೇಬೇಕಂತ ಕೂತಿದ್ರು. ಆದರೂ ಒಂದು ಗುಂಪದ ನಾಯಕ ನನ್ನ ಮನೆಗೆ 7 ಗಂಟೆಗೆ ಬಂದು ನೀವೇನು ತೀರ್ಮಾನಕ್ಕೆ ಬಂದ್ರೆ ಆಗ್ತದೆ ತೀರ್ಮಾನಕ್ಕೆ ಸರ್ ಹೇಳಲೇಬೇಕಲ್ಲ ಸರ್, ಯಾಕಂದ್ರೆ 7 ಜನ ಬೇಡ ನಿಮ್ಮ ಮಾತಕ್ಕೆ ಭದ್ರ ಹಾಕಿರ್ತೀವಿ, ನೀವೇನು ಹೇಳೋದು ನಮ್ಮ ಮಾತು ಕೇಳ್ತೀವಿ ಅಂತ ಹೇಳು. ಇಬ್ಬರನ್ನೂ ಕೂರಿಸ್ಕೊಂಡು ನನ್ನ ಮನೆಯಲ್ಲಿ ನನ್ನ ನಿವಾಸದಲ್ಲಿ ಶಿಕ್ಷಕರಲ್ಲಿ ವೈಮನಸ್ಸು ಬೇಡ, ಶಿಕ್ಷಕರಲ್ಲಿ ನಾವು ಇನ್ನೊಂದು ಇದು ಮಾಡೋದು ಬೇಡ. ಯಾಕೆಂದರೆ ನಮ್ಮ DP ರಾಜೇಂದ್ರ ಒಂದು ಮಾತು ಹೇಳ್ತಾರೆ, ಯಾಕಂದರೆ ಯಾವ ವ್ಯಕ್ತಿಗಳಲ್ಲಿ ಕಲ್ಮಶೀಲದ ಶಿಕ್ಷಣ ಆಗ್ತಾನೋ ಆ ಕಲ್ಮಶೀಲದ ಪ್ರಪಂಚ ಕಟ್ಬೋದು ಅಂತ ಹೇಳ್ತಾರೆ. ಆದರೆ ಮುಳಬಾಗಿಲು ತಾಲೂಕಲ್ಲಿ ಇಡೀ ಕೋಲಾರ ಜಿಲ್ಲೆ, ಚಿಕ್ಕಬಳ್ಳಾಪುರ ಜಿಲ್ಲೆ ಎಲ್ಲ ಹೋಗುದು ನಾನು ಎಲ್ಲೂ ಇದ್ದಿರ್ತಕ್ಕಂಥ ಚುನಾವಣೆಯಿಂದ ಮಾಡಿದಿರಿ, ನಮಗೂ ಆದರ್ಶ ಆಗುತ್ತೆ. ನಾನು 2-3 ದಿವಸ ನಿದ್ದೆ ಗೆಟ್ಟು ಅವ್ರ ಕಾಲು ಹಿಡಿದು ಇವ್ರ ಕಾಯಲ್ಲಿ ಹಿಡಿದು ನಿಮ್ಮ ಕೈ ಹಿಡಿದು ಅವ್ರ ಕೈ ಇದೆಲ್ಲ ಮಾಡಿದ್ರೆ ಇವತ್ತು ನಡೀತಕ್ಕಂಥ ಸನ್ನಿವೇಶ ಏನಾಗಿದೆ, ಬಹುಶಃ ಎಲೆಕ್ಷನ್ಗೆ ಹೋಗಿದ್ರೆ ಚೆನ್ನಾಗಿತ್ತು ಅನ್ನೋ ಅಂತ ನನ್ನ ಮನಸ್ಸಿದೆ. ನಾನು ಮೊನ್ನೆ ಇವರೆಲ್ಲ ಫೋನ್ ಮಾಡಿ ಸರ್ ನೀವು ಹಾರ ಹಾಕಬೇಕು ಅಂದಾಗ ನಾನು ಮನೆಯಲ್ಲಿ ಬನ್ನಿ ಅಂತಕ್ಕಂಥ ಹಾರ ಹಾಕೋದು. ಅದು ಕೆಲವು ಕಾರ್ಯಕ್ರಮ ನಾನು ನೋಡಿದೆ. ಯಾವ ಉದ್ದೇಶದಿಂದ ನಾನು ಶಿಕ್ಷಣ ಕಟ್ಟಬೇಕು, ಈ ಮುಳಬಾಗಿಲು ತಾಲೂಕು ಕಟ್ಟಬೇಕು ಅಂದ್ಕೊಂಡಿದ್ದೀನೋ ಅದು ನೆರವೇರ್ತಾ ಇದೆ. ಬಹುಶಃ BO ಅವ್ರಿಗೆ ಹೇಳಿದೆ ಏನಿದು ಅಂತ ಕೇಳಿದೆ ನಾನು. ಇಲ್ಲ ಸರ್ ಪದಾಕರಣ ಮಾಡಬೇಕು, ನಾನೆಲ್ಲರೂ ಕರಿತೀನಿ. ಆ ಎಲ್ಲ 18 ಜನಕ್ಕೂ ನೀವೇ ಮುಖ್ಯವಾಗಿ ಫೋನ್ ಮಾಡಿ ಹೇಳಿ, ಕಂಡೀಷನ್ ಮತ್ತೆ ಫೋನ್ ಮಾಡಿದ್ರು ಸರ್ ಬಾಗ್ಲ ಸ್ಕೂಲಲ್ಲಿ ಬರೋದಂತೆ ಅವ್ರಿಗೆ ಎಲ್ಲಿ ಇಷ್ಟ ಆಗುತ್ತೋ ಅಲ್ಲೇ ಮಾಡಿ ಅಂತಂದ್ರೆ
TPS ಮಾಡ್ತೀನಿ, ತಾಲೂಕು ಪಂಚಾಯತ್ ಮಾಡಿ, ಅಲ್ಲೂ ಮಾಡಿ ಅಂತ ನಾನೇ ಬೆಳಗ್ಗೆ ಖುದ್ದಾ ಫೋನ್ ಮಾಡಿ ಹೇಳಿದ್ದೀನಿ, ದಯವಿಟ್ಟು ಈ ಕಾರ್ಯಕ್ರಮಕ್ಕೆ ಬನ್ನಿ, ಈ ಸರ್ಕಾರಿ ಕಾರ್ಯಕ್ರಮಕ್ಕೆ ಕರ್ಕೊಂಡು ಬೇರೆ ಕಡೆ ಕೂರಿಸಬೇಕು. ಇದು ಶಿಕ್ಷಕರು ಮಾಡಿರ್ತಕ್ಕಂಥ ಅವಮಾನ ಅಲ್ಲ, ಶಾಸಕರು ಮಾಡಿರ್ತಕ್ಕಂಥ ಅವಮಾನ, ನನಗೆ ಮಾಡಿರ್ತಕ್ಕಂಥ ಅವಮಾನ ಇದೆ. ನಾನು ಕೈ ಮುಗಿದು ಕೇಳ್ತೀನಿ, ದಯವಿಟ್ಟು ಯಾರು ಇದಕ್ಕೆ ಭಾಗಿಯಾಗಬೇಡಿ. ನಾವು ಶಿಕ್ಷಕರು, ನಾವು ಬೇರೆಲ್ಲ ಭಾಗಿಯಾಗ್ಬಿಟ್ಟಿದ್ದನ್ನ ನಾವು ನಾಶ ಮಾಡ್ತಕ್ಕಂಥ ಪರಿಸ್ಥಿತಿ ಬೇಡ. ಒಬ್ಬ ಊರಿನ ಶಿಕ್ಷಕ ನಾಶ ಅಂದ್ರೆ ಊರು ನಾಶ ಆಗುತ್ತೆ, ಆ ಊರು ನಾಶ ತಾಲೂಕು ನಾಶ ಆಗುತ್ತೆ. ದಯವಿಟ್ಟು ಆ ಕೆಲಸ ಮಾಡೋದು ಬೇಡ. ನಾನಂತೂ 2 ಗುಂಪುಗಳು ಮಾಡ್ಲಿಕ್ಕಂತೂ ಬಂದಿಲ್ಲ, ನನ್ನ ಉದ್ದೇಶ ಕೂಡ ಇಲ್ಲ. ನನಗೆ ಅವ್ರು ಬಂದು ಹಾರ ಹಾಕಿದ್ರು ಹಾರ ಹಾಕ್ಸ್ಬೇಕು, ಇನ್ಯಾರೂ ಹಾರ ಹಾಕಿಲ್ಲ. ನಾನು ಏನು 7 ಕೊಟ್ಟಿದ್ದೀನಿ, ಯಾರೂ ಬಂದು ನನಗೆ ಹಾರ ಹಾಕಿಲ್ಲ. ಆದ್ರೂ ಕೂಡ ಎಲ್ಲಿ ನೋವು ಸಂಗತಿ ಅಂತಂದ್ರೆ, ಯಾಕೆ ಈ ಒಂದು ಕೆಟ್ಟ ಪರಿಸ್ಥಿತಿ ತಗೊಂಡು ಹೋಗ್ತಾವ್ರೆ ಅಂತ ನಂಗೆ ಅರ್ಥ ಆಗ್ತಾ ಇಲ್ಲ. ಇನ್ನೂ ಸಾಕಷ್ಟು ವಿಚಾರ ಡಿಸ್ಕಷನ್ ಆಗಿರ್ತಕ್ಕಂಥ ನನ್ನ ಮುಂದೆ ಡಿಸ್ಕಷನ್ ವಿಚಾರ ಇದ್ದಾವೆ. ಬಹುಶಃ ಅದು ಸಮಾಜಕ್ಕೆ ತಿಳಿಸ್ಕೊಟ್ರೆ ಇದೆಂತ ಗಾತ್ರಗಳನ್ನು ಕೂಡ ಅರ್ಥ ಆಗ್ತಾ ಇಲ್ಲ. ದಯವಿಟ್ಟು ಶಿಕ್ಷೆಯನ್ನು ಹೊಡೆಯಕ್ಕೆ ಹೋಗ್ಬೇಡಿ. ನಾವು ಸಮಾಜ ಕಟ್ಟಂತ ವ್ಯಕ್ತಿಗಳು ಮೊನ್ನೆ ಎಲೆಕ್ಷನ್ ಡ್ಯೂಟಿಯಿಂದ ಹಿಡಿದು ಎಲೆಕ್ಷನ್ ಓಟಿಂದ ಹಿಡಿದು ಅಜ್ಜಿ ತಾತ ಬಂದ್ರೆ ಓಟ್ ಹಾಕ್ಸೋದು ಹೇಳಿ ಮಾಡ್ತಕ್ಕಂಥ ಕಾರ್ಯಕ್ರಮ ಯಾರು? ಸಮಾಜ ಕಟ್ಟೋ ಕಾರ್ಯಕ್ರಮ ಯಾರ್ದು? ನಾವು ಶಿಕ್ಷಕರಾಗೆ ಪಾಠ ಹೇಳ್ತಾ ಇಲ್ಲ. ಕಟ್ಟ ಕಡೆ ನಾವು ಅಂತ ಬಿಡು ಸರ್ಕಾರದ ನಮಗೆ ಎಲ್ಲೂ ಬೇಕಾಗಿ ಯೂಸ್ ಮಾಡ್ಕೊತಾರೆ. ಸೆನ್ಸಸ್ ಇಂದ ಹಿಡಿದು ವೋಟರ್ ಲಿಸ್ಟ್ ಇಂದ ಹಿಡಿದು ಆ ಬಿಸಿಲಲ್ಲಿ ಹೋಗಿ ಎಲ್ಲ ತರ ಮಾಡಿ ಇಡೀ ಸಮಾಜ ಕಟ್ತಾ ಇದೆ. ನಾವು ಶಿಕ್ಷಣ ಪಾಠ ಮಾಡಕ್ ಮಾತ್ರ ಇಲ್ಲ, ನಾವು ಎಲ್ಲ ಸಮಾಜ ಕೆಲಸ ಮಾಡೋಕೆ ನಾವೇ ಲಾಸ್ಟ್. ಅಂತ ಸಂದರ್ಭದಲ್ಲಿ ಒಬ್ಬ ತಾಲೂಕು ಪ್ರತಿನಿಧಿಯಾಗಿ ನಾನು ಹೇಳ್ತಾ ಇದ್ದೀನಿ, ಈ ಕೆಲಸ ಮಾಡಕ್ಕೆ ನಾನು ಮುಳುಬಾಗಿಲು ಬಂದಿಲ್ಲ. 2 ಗುಂಪುಗಳ ವಿಷ ಕಾರ್ಯಕ್ಕೆ ನಾನು ಮುಳುಬಾಗಿಲು ಬಂದಿಲ್ಲ. ಸುಳ್ಳು ಕೂಡ ನಾನು ಮುಳುಬಾಗಿಲು ಬಂದಿಲ್ಲ. ದಯವಿಟ್ಟು ನನ್ನ ಶಿಕ್ಷಕರಲ್ಲಿ ಪದಾಧಿಕಾರಿಗಳಲ್ಲಿ ನಾನು ಕೈ ಮುಗಿದು ನಿಜವಾಗ್ಲೂ ನಿಮ್ಗೆ ಗೌರವ ಕೊಡ್ಬೇಕಂತ, ತಾಲೂಕಿಗೆ ಗೌರವ ಕೊಡ್ಬೇಕಂತ ಮನಸ್ಫೂರ್ತಿ